ಲವರ್ ಮೇಲಿನ ಆಸೆಗೆ ಹೆಂಡತಿಯನ್ನು ಗೆಳೆಯನಿಗೆ ಒಪ್ಪಿಸಿ ವಿಡಿಯೋ ಮಾಡಿದ ಗಂಡ. ಇವರು ನಿಶಾ ಹಾಗೂ ಅವಳ ಗಂಡ ರೋಹನ್ ಅಂತ. ರೋಹನ್, ನಮ್ಮ ಮನೆಗೆ ಈಗ ನನ್ನ ಫ್ರೆಂಡ್ ಸಮೀರ್ ಬರುತ್ತಿದ್ದಾನೆ, ಹಾಗಾಗಿ ನೀನು ಹಾಟ್ ಆಗಿರುವ ಬಟ್ಟೆ ಹಾಕಿಕೊಂಡು ಬಾ ಅಂತ ನಿಶಾಗೆ ಹೇಳುತ್ತಾನೆ. ಅವಾಗ ಹಾಟ್ ಡ್ರೆಸ್ ಹಾಕಿಕೊಂಡು ಬಂದಂತಹ ನಿಶಾ, ನನಗೆ ಈ ರೀತಿಯ ಡ್ರೆಸ್ ಇಷ್ಟವಾಗುವುದಿಲ್ಲ, ಅಷ್ಟಕ್ಕೂ ಸಮೀರ್ ಅವರು ಎದುರಿಗೆ ನಾನೇಕೆ ಈ ರೀತಿಯ ಡ್ರೆಸ್ ಮಾಡಿಕೊಳ್ಳಬೇಕು ಅಂತ ಕೇಳುತ್ತಾಳೆ. ಆವಾಗ ರೋಹನ್, ಸುಮ್ಮನೆ ನಾನು ಹೇಳಿದಷ್ಟು ಕೇಳು, ಈಗ ಸಮೀರ್ ಬರುವ ಸಮಯವಾಗಿದೆ, ಅವನಿಗೆ ನಮ್ಮಿಬ್ಬರ ನಡುವೆ ಜಗಳವಾಗುತ್ತಿದೆ ಅಂತ ಗೊತ್ತಾಗಬಾರದು, ಸುಮ್ಮನೆ ಕುಳಿತುಕೋ ಅಂತ ಹೇಳುವಷ್ಟರಲ್ಲಿ ಸಮೀರ್ ಅಲ್ಲಿಗೆ ಬಂದು ನಿಶಾಗೆ ಫ್ಲವರ್ ಕೊಡುತ್ತಾನೆ. ಆವಾಗ ರೋಹನ್ ಸಮೀರ್ಗೆ ಡ್ರಿಂಕ್ಸ್ ರೆಡಿ ಮಾಡಿ ಕೊಟ್ಟಾಗ ಸಮೀರ್ ನಿಶಾಗೂ ಕುಡಿಯುವಂತೆ ಹೇಳುತ್ತಾನೆ. ನಂತರ ನಿಶಾ ಕೂಡ ಅವರ ಜೊತೆ ಡ್ರಿಂಕ್ಸ್ ಮಾಡಿ ಫುಲ್ ಟೈಟಾಗಿ ಮಲಗಿದಾಗ ರೋಹನ್ ನಿಶಾಳನ್ನು ಎತ್ತಿಕೊಂಡು ಬೆಡ್ರೂಮ್ಗೆ ಹೋಗು ಅಂತ ಸಮೀರ್ಗೆ ಸನ್ನೆ ಮಾಡುತ್ತಾನೆ. ಆವಾಗ ಖುಷಿಯಾದ ಸಮೀರ್ ನಿಶಾಳೊಂದಿಗೆ ರೂಮ್ಗೆ ಹೋಗಿ ಅವಳೊಂದಿಗೆ ಸ್ವರ್ಗ ಸುಖ ಕಾಣಲು ಶುರು ಮಾಡಿದಾಗ ರೋಹನ್ ಅದೆಲ್ಲವನ್ನು ತನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ರೋಹನ್ಗೆ ಸಮೀರ್ನ ಹೆಂಡತಿ ಶೀಲಾಳ ಜೊತೆ ಅಫೇರ್ ಇದ್ದು, ಒಂದು ದಿನ ರೋಹನ್ ಶೀಲಾಳ ಹತ್ತಿರ ಹೋದಾಗ ಶೀಲಾ, ನನಗೆ ಈ ರೀತಿ ಕದ್ದು ಮುಚ್ಚಿ ಮೀಟಾಗೋದು ಇಷ್ಟವಿಲ್ಲ, ನೀನು ನಿಶಾಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾಳೆ. ಆವಾಗ ರೋಹನ್, ನನಗೂ ಕೂಡ ಅದೇ ಬೇಕಾಗಿದೆ, ಆದರೆ ನಾನಾಗಿ ನಿಶಾಗೆ ಡೈವರ್ಸ್ ಕೊಟ್ಟರೆ ನಾನು ಅವಳಿಗೆ ಸಾಕಷ್ಟು ಹಣ ಕೊಡಬೇಕಾಗುತ್ತದೆ, ಹಾಗಾಗಿ ಸುಮ್ಮನಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಶೀಲಾ, ನಿಶಾಗೆ ಹಣ ಕೊಡಬಾರದೆಂದರೆ ನನ್ನ ಹತ್ತಿರ ಒಂದು ಪ್ಲಾನ್ ಇದೆ ಅಂತ ಹೇಳುತ್ತಾ ರೋಹನ್ಗೆ ತನ್ನ ಪ್ಲಾನ್ ತಿಳಿಸಿದಾಗ ಖುಷಿಯಾದ ರೋಹನ್ ಸಮೀರ್ಗೆ ಕಾಲ್ ಮಾಡಿ, ಎಲ್ಲಿದ್ದೀಯಾ, ಈಗೀಗ ನಮ್ಮ ಮನೆ ಕಡೆ ಬರುತ್ತಲೇ ಇಲ್ಲವಲ್ಲ, ನಿಶಾ ನಿನ್ನನ್ನು ಕೇಳುತ್ತಿದ್ದಳು ಅಂತ ಹೇಳುತ್ತಾನೆ. ಆವಾಗ ಸಮೀರ್, ನಾನು ಮುಂಬೈಗೆ ಬಂದಿದ್ದೆ, ನಿಶಾ ನನ್ನನ್ನು ನಿಜವಾಗಿಯೂ ಕೇಳುತ್ತಿದ್ದಳಾ, ಹಾಗಾದರೆ ನಾನು ನಾಳೆಯೇ ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ರೋಹನ್ ನಿಶಾ ಹಾಗೂ ಸಮೀರ್ನ ಪ್ರೈವೇಟ್ ವಿಡಿಯೋ ಮಾಡಿ ಶೀಲಾಗೆ ಹೋಗಿ ತೋರಿಸಿ, ನಾನು ನೀನು ಹೇಳಿದ ಹಾಗೆಯೇ ಮಾಡಿದ್ದೇನೆ, ನಿನ್ನೆ ಸಮೀರ್ ನಮ್ಮ ಮನೆಗೆ ಬಂದಾಗ ನೀನು ನನ್ನ ನಿಜವಾದ ಫ್ರೆಂಡ್ ಆಗಿದ್ದರೆ ನಾನು ಹೇಳಿದ ಹೆಲ್ಪ್ ಮಾಡುತ್ತೀಯಾ ಅಂತ ಸಮೀರ್ನನ್ನು ಕೇಳಿದೆ. ಆವಾಗ ಸಮೀರ್, ಹೀಗೇಕೆ ಕೇಳುತ್ತಿರುವೆ, ಏನು ಹೆಲ್ಪ್ ಬೇಕಾಗಿದೆ ಕೇಳು ಅಂತ ನನಗೆ ಹೇಳಿದ. ಆವಾಗ ನಾನು, ನಿಶಾಳದ್ದೇ ನನಗೆ ದೊಡ್ಡ ಸಮಸ್ಯೆ ಆಗಿದೆ, ನಾನು ಮದುವೆ ಆದಾಗಿನಿಂದ ನನ್ನಿಂದ ನಿಶಾಳನ್ನು ಒಮ್ಮೆಯೂ ಖುಷಿಪಡಿಸಲು ಆಗಿಲ್ಲ, ಈ ಕಾರಣದಿಂದ ಅವಳೇನಾದರೂ ನನ್ನನ್ನು ಬಿಟ್ಟು ಹೋದರೆ ನಾನು ಜೀವಂತವಾಗಿ ಇರೋದಿಲ್ಲ ಅಂತ ಹೇಳಿದೆ. ಆವಾಗ ಸಮೀರ್, ನನಗೊಬ್ಬರು ಒಳ್ಳೆಯ ಡಾಕ್ಟರ್ ಪರಿಚಯ ಇದ್ದಾರೆ, ನೀನು ಅವರ ಹತ್ತಿರ ತೋರಿಸಿಕೊ ಅಂತ ನನಗೆ ಹೇಳಿದ. ಆವಾಗ ನಾನು ಈಗಾಗಲೇ ಬೇರೆ ಬೇರೆ ಡಾಕ್ಟರ್ಸ್ ಹತ್ತಿರ ಟ್ರೈ ಮಾಡಿಬಿಟ್ಟಿದ್ದೇನೆ, ಈಗ ನಾನು ನಶೆಯ ಪೌಡರ್ ತಂದಿದ್ದೇನೆ, ಇದನ್ನು ನಾನು ನಿಶಾಳ ಡ್ರಿಂಕ್ಸ್ನಲ್ಲಿ ಮಿಕ್ಸ್ ಮಾಡುತ್ತೇನೆ, ನಂತರ ಇದನ್ನು ಕುಡಿದು ಅವಳು ಪ್ರಜ್ಞೆ ತಪ್ಪಿ ಮಲಗಿದಾಗ ನೀನು ಅವಳ ಆಸೆಗಳನ್ನು ತೀರಿಸಿಬಿಡು, ಇದರಿಂದ ನಿಶಾ ಹಾಗೂ ನನಗೂ ಇಬ್ಬರಿಗೂ ಖುಷಿಯಾಗುತ್ತದೆ ಅಂತ ಹೇಳಿದೆ. ಆವಾಗ ಸಮೀರ್ ಅದಕ್ಕೆ ಒಪ್ಪಿಕೊಂಡಾಗ ನಂತರ ನಾನು ನಿಶಾಗೆ ಡ್ರಿಂಕ್ಸ್ ಮಾಡಿಸಿ ಅವಳು ಮಲಗಿದ ನಂತರ ಸಮೀರ್ನನ್ನು ನಿಶಾಳ ಹತ್ತಿರ ಕಳುಹಿಸಿ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬಿಟ್ಟೆ ಅಂತ ಶೀಲಾಗೆ ಹೇಳಿದಾಗ ಶೀಲಾ, ಸಮೀರ್ನ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ನನಗೆ ಮೊದಲಿನಿಂದಲೂ ಗೊತ್ತಿತ್ತು, ಹಾಗಾಗಿಯೇ ನಾನು ನಿನಗೆ ಈ ಪ್ಲ್ಯಾನ್ ಹೇಳಿದ್ದು, ಇನ್ಮೇಲೆ ನಾನು ಕೂಡ ಈ ವಿಡಿಯೋ ಸಮೀರ್ಗೆ ತೋರಿಸಿ ಅವನಿಂದ ಡೈವರ್ಸ್ ಪಡೆಯುತ್ತೇನೆ, ನೀನು ಕೂಡ ಹಾಗೆಯೇ ಮಾಡು ಅಂತ ಹೇಳುತ್ತಾ ಮರುದಿನ ಇಬ್ಬರು ಸೇರಿ ವಕೀಲರಾದ ಶರ್ಮಾ ಹತ್ತಿರ ಹೋಗಿ ಆ ವಿಡಿಯೋ ತೋರಿಸಿ ನಮ್ಮಿಬ್ಬರಿಗೂ ಡೈವರ್ಸ್ ಬೇಕಾಗಿದೆ ಅಂತ ಹೇಳುತ್ತಾರೆ. ಆವಾಗ ಶರ್ಮಾ, ಈ ವಿಡಿಯೋ ಸಾಕ್ಷಿಯಿಂದ ನಿಮ್ಮಿಬ್ಬರಿಗೂ ಆರಾಮಾಗಿ ಡೈವೋರ್ಸ್ ಸಿಗುತ್ತದೆ ಅಂತ ಹೇಳಿದಾಗ ಮರುದಿನ ರೋಹನ್ನ ಕೊಲೆಯಾಗಿ ಶೀಲಾಳ ಕೈಯಲ್ಲಿ ಚಾಕು ಇರುತ್ತದೆ. ಅವಾಗ ಅಲ್ಲಿಗೆ ಬಂದ ಸಮೀರ್ ಅದೆಲ್ಲವನ್ನು ನೋಡಿ, ನೀನೇಕೆ ಇವನನ್ನು ಕೊಲೆ ಮಾಡಿದೆ ಅಂತ ಶೀಲಾಳನ್ನು ಕೇಳುತ್ತಾ ಪೊಲೀಸರನ್ನು ಮನೆಗೆ ಕರೆಯಿಸಿ, ಈ ಕೊಲೆ ಶೀಲಾನೇ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾನೆ. ಅವಾಗ ಶಾಕ್ ಆದ ಶೀಲಾ, ಇಲ್ಲ ಸರ್, ನಾನು ಈ ಕೊಲೆ ಮಾಡಿಲ್ಲ, ಈ ಚಾಕು ನನ್ನ ಕೈಯಲ್ಲಿ ಹೇಗೆ ಬಂತು ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಪೊಲೀಸರು ಶೀಲಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ನಂತರ ಸಮೀರ್ ನಿಶಾಲ ಹತ್ತಿರ ಹೋಗಿ, ನಾನು ಹಾಗೂ ನೀನು ಮೊದಲಿನಿಂದಲೂ ಲವ್ ಮಾಡುತ್ತಿದ್ದೇವೆ ಅಂತ ರೋಹನ್ಗೆ ಗೊತ್ತೇ ಇರಲಿಲ್ಲ, ಅವತ್ತು ಅವನು ಸುಳ್ಳು ಕತೆ ಕಟ್ಟಿ ನನಗೆ ಹೇಳುವಾಗ ನೀನು ನನಗೆ ಸನ್ನೆ ಮಾಡಿ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿದಾಗ ನಿಶಾ, ಹೌದು, ರೋಹನ್ ನಮ್ಮಿಬ್ಬರ ವಿಡಿಯೋ ಮಾಡುತ್ತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳುತ್ತಾಳೆ. ಆವಾಗ ಸಮೀರ್, ನಿನ್ನೆ ನಾನು ಅವರಿಬ್ಬರು ರೂಮಿನಲ್ಲಿ ಇದ್ದಾಗ ಮನೆಗೆ ಹೋಗಿ ಅವರ ಡ್ರಿಂಕ್ಸ್ನಲ್ಲಿ ನಶೆಯ ಪೌಡರ್ ಹಾಕಿ ನಂತರ ರೋಹನನ್ನು ಕೊಲೆ ಮಾಡಿ ಅದೇ ಚಾಕುವನ್ನು ಶೀಲಾಳ ಕೈಯಲ್ಲಿ ಇಟ್ಟಿದ್ದೆ ಅಂತ ನಿಶಾಗೆ ಹೇಳಿ ಖುಷಿ ಪಡುತ್ತಿರುವಾಗ ಅಲ್ಲಿಗೆ ಬಂದ ಪೊಲೀಸರು, ನೀನೇನೋ ಚೆನ್ನಾಗಿಯೇ ಪ್ಲಾನ್ ಮಾಡಿದ್ದೆ, ಆದರೆ ನಿನ್ನೆ ರೋಹನ್ನ ಕೊಲೆಯಾದಾಗ ನೀನು ಮನೆಗೆ ಬಂದಿದ್ದು, ಅವರ ಡ್ರಿಂಕ್ಸ್ನಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ದು ಎಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳುತ್ತಾ ಸಮೀರ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪತಿ ಪತ್ನಿ ಔರ್ ವೋ ಎಂದು ಹುಡುಕಿ ನೋಡಬಹುದು.